ಇದು ಕನ್ನಡಿಗರ ನಾಡಿಮಿಡಿತ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ಗನಹಳ್ಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳ ವೇದಿಕೆ ವತಿಯಿಂದ ಸಂಸ್ಥಾಪಕರಾದ ಉಮೇಶ್ ರಾವಣ್ ಸಾರಥ್ಯದಲ್ಲಿ ಬಿಆರ್ ಅಂಬೇಡ್ಕರ್ ರವರ 135ನೇ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್, ಜನವಿಕಾಸ ಸೌಹಾರ್ದ ಸಂಸ್ಥೆಯ ಸಂಸ್ಥಾಪಕರಾದ ಎಂವಿ ದಯಾನಂದ್, ಸಮಾಜ ಸೇವಕರು, ಸ್ಥಳೀಯ ಮುಖಂಡರಾದ ಇಮಾಮ್ ಸಾಬ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜಬೀದಿಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರ ಬೆಳ್ಳಿ ರಥಯಾತ್ರೆ ಪ್ರದರ್ಶನ ಕಂಗೊಳಿಸುತ್ತಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ವಿಚಾರಧಾರೆಯನ್ನು ಸವಿಸ್ತರವಾಗಿ ಸಂಗನ ಬಸಪ್ಪ ಬಿರಾದರ್ ಅವರು ತಿಳಿಸಿದರು. ನಮ್ಮ ಅಂಬೇಡ್ಕರ್ ಬಗ್ಗೆ ತುಂಬ ಅಭಿಮಾನ ತಗೊಂಡು ಎಲ್ಲರೂ ಮಹಿಳೆಯರು, ನಮ್ಮ ಉಮೇಶ್ವರು ಎಲ್ಲರೂ ಸೇರಿ ಈ ಭಾವನೆಯನ್ನು ಚೆನ್ನಾಗಿ ಚೇತರಿಸ್ತಾ ಇದ್ದಾರೆ. ತುಂಬ ಖುಷಿಯಾಯಿತು ನಮಗೆ. ಎಲ್ಲರಿಗೂ ನಮ್ಮ ಹೊಸ ವರ್ಷವೂ ಚೆನ್ನಾಗಿ ಮಾಡಲಿ ಅಂತ ನಾವು ಎಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಿ, ಸಹಕಾರ ಮಾಡ್ತೀವಿ. ನಾನು ಇಮಾಮ್ ಸಾಬ್ ಅಂತೇಳಿ ನಂಗೆ ತುಂಬ ಖುಷಿ ಆಗುತ್ತೆ. ಪ್ರತಿ ವರ್ಷವೂ ಬರ್ತಾರೆ, ಎಲ್ಲ ಮಾಡ್ತಾರೆ. ತುಂಬ ನಮ್ಮ ಅಂಬೇಡ್ಕರ್ ಬಗ್ಗೆ ತುಂಬ ಎಲ್ಲ ದೇಶದಲ್ಲೂ ಖುಷಿ ಪಡ್ತಾ ಇದ್ದಾರೆ. ಈ ಥರ ಮಾಡ್ತಾರೆ ಅಂತೇಳಿ ಪ್ರತಿ ನಮ್ಮ ಇಂಡಿಯಾದಲ್ಲಿ ತುಂಬ ಖುಷಿ ಪಡ್ತಾರೆ. ಎಲ್ಲ ದೇಶಗಿಂತ ನಮ್ಮ ಇಂಡಿಯಾ, ಪ್ರತಿಯೊಬ್ಬರೂ ನಮ್ಮ ಇಂಡಿಯಾದಲ್ಲಿ ತುಂಬ ಬಡವ್ರು ಬರಲಿ, ಎಲ್ಲರೂ ಬರಲಿ, ಖುಷಿಯಲ್ಲಿ ಒಳ್ಳೆ ಜೀವನ ಮಾಡ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿರೋದಕ್ಕೆ ತುಂಬ ಆತ್ಮೀಯ ಬಂಧುಗಳೇ, ವಿಶ್ವಮಾನವ ಮಾನವ, ದೇವಮಾನವ, ದೇಶ ಕಂಡ ಶ್ರೇಷ್ಠ ಸಂವಿಧಾನ ಶಿಲ್ಪಿಗಳಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೆಯ ಜನ್ಮ ದಿನೋತ್ಸವ. ಇದರ ಅಂಗವಾಗಿ ನಮ್ಮ ಹೆಗ್ಗನಹಳ್ಳಿ ವಿಭಾಗದ ಮುಖಂಡರು ಶ್ರೀ ಉಮೇಶ್ ರಾವಣ್ ರವರು ಮತ್ತು ಹಲವಾರು ಮಹನೀಯರು ಮತ್ತು ನಜೀರ್ ಭಾಯ್ ಸಾಹೇಬರು, ಮುನ್ನಾ ಸಾಹೇಬರು, ಶಫಿ ಸಾಹೇಬರು ಮತ್ತು ಹಲವಾರು ಗಣ್ಯರ ಜೊತೆ ಮತ್ತು ಇವತ್ತಿನ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಗಣ್ಯರ ಶ್ರೇಷ್ಠ ವ್ಯಕ್ತಿಗಳು ದಯಾನಂದ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಅನಂತ ನಮಸ್ಕಾರಗಳನ್ನು ತಿಳಿಸಕ್ಕೆ, ನನ್ನ ಅಭಿಮತ ತೋರಿಸೋದಕ್ಕೆ, ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳೋದಕ್ಕೆ ನಾನು ತಮಗೆ ಅಭಿನಂದಿಸುತ್ತೇನೆ. ಇವತ್ತಿನ ದಿನ 135 ವರ್ಷದ ಜನ್ಮದಿನದ ಅಂಗ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ 1928 ಇಸ್ವಿಯಲ್ಲಿ ಜನ್ಮದಿನ ಆಚರಣೆ ಮಾಡಿತ್ತು ಅಂಬೇಡ್ಕರ್ ಅವರು. ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ 37 ವಯಸ್ಸಾಗಿತ್ತು. ಆ ಸಮಯದಲ್ಲಿ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡಿತ್ತು. ಮಹನೀಯರೇ, ರಾಷ್ಟ್ರ ಕಂಡ ಶ್ರೇಷ್ಠ ವಿದ್ಯಾವಂತರು ಮತ್ತು ಅತ್ಯಂತ ಸುದೀರ್ಘ ವಿದ್ಯಾಭ್ಯಾಸ ಮಾಡಿದ ಅಂಬೇಡ್ಕರ್ ಸಾಹೇಬರು 32 ಡಿಗ್ರಿನ ಪಾಸ್ ಆಗಿದ್ರು, 4 PhD ಪದವಿ ಪಾಸ್ ಆಗಿದ್ರು. ಇದರಲ್ಲಿ ಅತ್ಯುನ್ನತ ಪದವಿ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಮ್ಮ ಸಾಹೇಬರು ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗಿನ RBI ಸ್ಥಾಪನೆ ಆಗಿರೋದು 1935ನೇ ಏಪ್ರಿಲ್ 1ನೇ ತಾರೀಕಿಗೆ RBI ಸ್ಥಾಪನೆ ಆಯಿತು. ಅದು ತಮಗೆಲ್ಲ ಗೊತ್ತಿರಲಿ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಕನಾಮಿಕ್ಸ್ ಓದಿರೋದ್ರಿಂದ ಮತ್ತು ಹಲವಾರು ವಿಷಯಗಳು ತಿಳ್ಕೊಂಡಿರೋದ್ರಿಂದ ಅತ್ಯುನ್ನತ ಸೇವೆ ಸಲ್ಲಿಸಿದ್ರು. ಅವರು ಸುದೀರ್ಘ 50 ವರ್ಷ ಸೇವೆ ಅತ್ಯುನ್ನತ ಶಕ್ತಿ ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್